ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ವರ್ಲ್ಡ್ ಕಪ್ ಅನ್ನ ಗೆದ್ದ ನಂತರ ಒಂದೊಂದಾಗಿ ಸ್ಟೋರಿಗಳು ಹೊರಬರ್ತಾ ಇದೆ. ಅದರಲ್ಲಿ ನಮ್ಮ ಕೋಚ್ ರಾಹುಲ್ ದ್ರಾವಿಡ್ ಅವರ ಬಗ್ಗೆ ನಾವು ಮಾತನಾಡಲೇಬೇಕು. ಯಾಕಂದ್ರೆ ಆ ವರ್ಲ್ಡ್ ಕಪ್ ಅನ್ನೋದು ಆ ವ್ಯಕ್ತಿಗೆ, ಆ ದಿಗ್ಗಜನಿಗೆ ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ಆ ಟ್ರೋಫಿಯನ್ನ ಗೆದ್ದ ನಂತರ ಅವರು ಸಂಭ್ರಮಿಸಿದಂಥ ರೀತಿ ಇದೆಯಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಅಷ್ಟು ವ್ಯಾಲ್ಯೂಯಬಲ್ ಆಗಿತ್ತು. ಒಬ್ಬ ಪ್ಲೇಯರ್ ಆಗಿ ಅವರಿಗೆ ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. 2003ರಲ್ಲಿ ಸೌರವ್ ಗಂಗೂಲಿ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ನಾವು ಹೋಗಿದ್ವಿ ಫೈನಲ್ಗೆ. ಆಸ್ಟ್ರೇಲಿಯಾ ನಮ್ಮನ್ನು ಅವತ್ತು ಸೋಲಿಸ್ತು. ಪಾಂಟಿಂಗ್ ಹಾಗೆಯೇ ಡೆಮಿಯನ್ ಮಾರ್ಟಿನ್, ಗಿಲ್ಕ್ರಿಸ್ಟ್ ಆಡಿದಂಥ ಇನ್ನಿಂಗ್ಸ್ ಈಗಲೂ ಕೂಡ ಕಣ್ಣು ಮುಂದೆ ಇದೆ. ಅವತ್ತು ಕೂಡ ವರ್ಲ್ಡ್ ಕಪ್ ಅನ್ನ ಮುತ್ತಿಕ್ಕೋಕ್ಕಾಗಲಿಲ್ಲ. ಸೊ ಅದಾದ್ಮೇಲೆ 2007ರಲ್ಲಿ ಒನ್ ಡೇ ವರ್ಲ್ಡ್ ಕಪ್ ಹೋಗುತ್ತೆ. ಅಲ್ಲೂ ಕೂಡ ವೆಸ್ಟ್ ಇಂಡೀಸ್ನಲ್ಲೇ ಹೋದಂಥ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಒಂದು ಬಿಜಾರ್ ಆದಂಥ ಒಂದು ಪರ್ಫಾರ್ಮೆನ್ಸ್. ಅಂದರೆ ಗ್ರೂಪ್ ಸ್ಟೇಜ್ನಲ್ಲೇ ನಾವು ಸೋಲನ್ನು ಕಾಣಬೇಕಾಗುತ್ತೆ. ಶ್ರೀಲಂಕಾ ಹಾಗೆಯೇ ಬಾಂಗ್ಲಾ ವಿರುದ್ಧ ಕೂಡ ನಾವು ಸೋತು ಅಲ್ಲಿಂದ ಹೊರಗಡೆ ಬರಬೇಕಾಗುತ್ತೆ. ಸೊ ಅದಾದಮೇಲೆ 2007ರಲ್ಲೇ ಧೋನಿ ಕ್ಯಾಪ್ಟನ್ಶಿಪ್ ಅಲ್ಲಿ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲುತ್ತೆ. ಅಲ್ಲೂ ಕೂಡ ಒಂದು ರೀತಿ ನೋಡಿದ್ರ ದ್ರಾವಿಡ್ ಕ್ಯಾಪ್ಟನ್ಶಿಪ್ ಹೇಗಿದೆ. ಒಬ್ಬ ಧೋನಿ ಹೊಸಬ ಬಂದು ವರ್ಲ್ಡ್ ಕಪ್ ಅನ್ನ ಗೆಲ್ಸಿದ್ದಾನೆ. ಸೀನಿಯರ್ ಆಗಿ ರಾಹುಲ್ ದ್ರಾವಿಡ್ ಅವರಿಗೆ ಕಪ್ ಅನ್ನ ಗೆಲ್ಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಚರ್ಚೆಗಳು ಶುರುವಾಯಿತು. ಸೊ ಅದಾದ ನಂತರ ಅವರ ವಿರುದ್ಧ ಬಂದಂಥ ಪ್ರತಿಭಟನೆಗಳು, ಟಿವಿಗಳನ್ನು ಹೊಡೆದಾಕಿದ್ದು, ಅವ್ರ ಫೋಟೋಗಳನ್ನ ಬೆಂಕಿ ಹಚ್ಚಿದ್ದು ಇಂತೆಲ್ಲವೂ ಕೂಡ ನಾವು ನೋಡಿದ್ವಿ. ದ್ರಾವಿಡ್ ಕ್ಯಾಪ್ಟನ್ಶಿಪ್ಗೆ ಫಿಟ್ ಅಲ್ಲ ಅನ್ನೋ ರೀತಿಯಾಗಿ ಅವಮಾನ ಮಾಡಲಾಗಿತ್ತು ಒಬ್ಬ ಡೀಸೆಂಟ್ ಕ್ರಿಕೆಟರ್ಗೆ. ಸೊ ಅಲ್ಲಿಂದ ಮುಂದೆ 2011 ಕಟ್ ಮಾಡಿದ್ರೆ 2011ರಲ್ಲಿ ಅವ್ರನ್ನ ಟೀಮಿಗೆ ತಗೊಳ್ಳಿಲ್ಲ. ಯಾಕಂದರೆ MS ಧೋನಿ ಸೆಲೆಕ್ಷನ್ ಕಮಿಟಿಯ ಮೀಟಿಂಗ್ನಲ್ಲಿ ಸೀನಿಯರ್ಗಳು ಒಂದಷ್ಟು ಜನ ಬೇಡ ಅನ್ನೋ ರೀತಿಯಾಗಿ ಮಾತನಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್ ಇವರೆಲ್ಲರಿಗೂ ಕೂಡ ಕೊಡ್ಲಾಯಿತು. ಸೊ ಅದಾದಮೇಲೆ 2011 ನಾವು ಟ್ರೋಫಿಯನ್ನು ಗೆಲ್ತೀವಿ. ಆದರೆ ಆಗ ಇನ್ನೂ ರಿಟೈರ್ ಆಗಿರಲ್ಲ, ನೆನಪಿರಲಿ. ರಾಹುಲ್ ದ್ರಾವಿಡ್ 2011ರಲ್ಲಿ ಇದ್ರು, ಸೆಲೆಕ್ಷನ್ಗೆ ಅವೈಲೇಬಲ್ ಇದ್ರು, ಆದರೆ ಅವ್ರನ್ನ ಕನ್ಸಿಡರ್ ಮಾಡಲಿಲ್ಲ ಒನ್ ಡೇಗೆ. ಆ ಕಾರಣಕ್ಕೆ ಅಲ್ಲೂ ಕೂಡ ಅವರು ಚಾಂಪಿಯನ್ ಟೀಮ್ನಲ್ಲಿರಲಿಲ್ಲ. ಸಚಿನ್ ತೆಂಡೂಲ್ಕರ್, ಸೆಹ್ವಾಗ್ ಇವರೆಲ್ಲ ಎಷ್ಟು ಅದೃಷ್ಟವಂತರು ಅಂತಂದ್ರೆ ಅಲ್ಲೂ ಕೂಡ ಅವರಿಗೆ ಕಪ್ ಸಿಕ್ತು. ಸೆಹ್ವಾಗ್ ಅಂತೂ 2007 T20 ಟೀಮ್ನಲ್ಲೂ ಇದ್ರು, 2011 ಒನ್ ಡೇ ಟೀಮ್ನಲ್ಲೂ ಕೂಡ ಇದ್ದಿದ್ದು. ಎರಡು ಟೀಮ್ನಲ್ಲಿ ಇದ್ದಿದ್ದು, ಅವರು ಲಕ್ಕಿ, 2 ಕಪ್ ಕೂಡ ಅವರಿಗೆ ಸಿಕ್ತು. ಆದರೆ ರಾಹುಲ್ ದ್ರಾವಿಡ್ ಅವರಿಗೆ ಆ ವರ್ಲ್ಡ್ ಕಪ್ ಅನ್ನೋದು ಇನ್ನೂ ಕೂಡ ಮಿಸ್ ಆಗ್ತಾನೆ ಇತ್ತು. ಎಲ್ಲೊಂದು ಕಡೆ ದ್ರಾವಿಡ್ ಅವರ ಹಣೆಯಲ್ಲಿ ವರ್ಲ್ಡ್ ಕಪ್ ಬರ್ದಿಲ್ಲ ಅನ್ನೋ ರೀತಿಯಾಗಿ ಬಂತು. ಅದಾದ ನಂತರ ಟೀಮ್ ಇಂಡಿಯಾದ ಕೋಚ್ ಆಗ್ತಾರೆ. 2022 ವರ್ಲ್ಡ್ ಕಪ್ನಲ್ಲಿ ನಾವು ಆಲ್ಮೋಸ್ಟ್ ಹತ್ರಕ್ಕೆ ಹೋಗಿರ್ತೀವಿ. ಅಲ್ಲೂ ಕೂಡ ಇಂಗ್ಲೆಂಡ್ ನಮ್ಮನ್ನು ಸೆಮಿಫೈನಲ್ನಲ್ಲಿ ಹೊಡೆದು ವಾಪಸ್ ಕಳಿಸುತ್ತೆ. ಅಲ್ಲೂ ಕೂಡ ಕಪ್ ಇಲ್ಲ ಅಂತ. 2023 ಒನ್ ಡೇ ವರ್ಲ್ಡ್ ಕಪ್, ಅಲ್ಲೂ ಕೂಡ ನಾವೇನು ಒಂದು ಹೆಜ್ಜೆ ಹತ್ರಕ್ಕೆ ಹೋಗಿರ್ತೀವಿ. ಆದರೆ ಅಲ್ಲಿ ಆಸ್ಟ್ರೇಲಿಯಾ ನಮ್ಮನ್ನು ಮತ್ತೆ ಡಿಸಪಾಯಿಂಟ್ ಮಾಡುತ್ತೆ. ದ್ರಾವಿಡ್ ಅವರಿಗೆ ಒನ್ ಡೇ ವರ್ಲ್ಡ್ ಕಪ್ ಕೈಯಲ್ಲಿ ಹಿಡಿಯುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ಎಲ್ಲರೂ ಕೂಡ, ನಾವು ಕನ್ನಡಿಗರೆಲ್ಲರೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಾ ಇದ್ವಿ. ಆದರೆ ಆ ಸಂದರ್ಭದಲ್ಲೂ ಕೂಡ ಅದು ಆಗಲಿಲ್ಲ. ಸೊ ದ್ರಾವಿಡ್ಗೆ ಮತ್ತೆ ಡಿಸಪಾಯಿಂಟ್ಮೆಂಟ್ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್. ಎಲ್ಲಿಂದ ಆಲ್ಮೋಸ್ಟ್ ಹಿಂದೆ ಅವರು ಆಟಗಾರರಾಗಿ 1999ರಲ್ಲೂ ಆಡಿದ್ದಾರೆ, 2003, 2007, 2011ರಲ್ಲಿ ಅವರಿಗೆ ಅವಕಾಶವನ್ನೇ ಕೊಡಲಾಗಲಿಲ್ಲ, ಟೀಮ್ನಲ್ಲೇ ಇರಲಿಲ್ಲ. ಅದಾದಮೇಲೆ 2023ರಲ್ಲಿ ಅವರು ಕೋಚ್ ಆಗಿ ಫೈನಲ್ಗೆ ಬಂದಾಗಲೂ ಕೂಡ ಆ ಟ್ರೋಫಿಯನ್ನು ಹಿಡಿಯೋಕೆ ಸಾಧ್ಯ ಆಗಿಲ್ಲ. ಅದಾದಮೇಲೆ ಈ ವರ್ಲ್ಡ್ ಕಪ್ ಇದೆಯಲ್ಲ, ಆ ಕಪ್ಪನ್ನು ಅವರಿಗೆ ಕೊಟ್ಟಾಗ ಒಬ್ಬ 50 ವರ್ಷದ ವ್ಯಕ್ತಿ 5 ವರ್ಷದ ಮಗುವಿನ ಹಾಗೆ ಯಾಕೆ ಸಂಭ್ರಮಿಸುತ್ತಿರು ಅಂದರೆ ಆ ವರ್ಲ್ಡ್ ಕಪ್ನ ವ್ಯಾಲ್ಯೂ ಅಷ್ಟಿತ್ತು. ಅಷ್ಟು ವರ್ಷಗಳ ಕಾಯುವಿಕೆ. ಕೊನೆಯ ದಿನ ಅವ್ರದ್ದು BCCI ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ, ಬಟ್ ಅವರೇ ಇಲ್ಲ, ನಾನು ಟರ್ಮನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೆ ಅವರ ಆ ಕೆರಿಯರ್ನ ಕೊನೆಯ ದಿನ ಕೋಚ್ ಆಗಿ ಆ ವರ್ಲ್ಡ್ ಕಪ್ ಅನ್ನು ಕೈಯಲ್ಲಿ ಹಿಡಿಯುವಂಥ ಒಂದು ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಅವರ ಒಂದು ಜೆಸ್ಚರ್ ಏನಿದೆ ಅದನ್ನು ನಾವು ಮೆಚ್ಚಲೇಬೇಕು. ಆ ಟ್ರೋಫಿ ಅವ್ರ ಕೈಗೆ ಸಿಕ್ಕೂಡಲೇ ಅವರು ಹಿಡಿದು ಸಂಭ್ರಮಿಸ್ಬೋದಾಗಿತ್ತು. ಆದರೆ ನೇರವಾಗಿ ಬಂದು ರಾಹುಲ್ ದ್ರಾವಿಡ್ ಅವರಿಗೆ ಕೈಗೆ ಆ ಒಂದು ಟ್ರೋಫಿಯನ್ನು ಕೊಡ್ತಾರೆ. ಯಾಕಂದರೆ ಈವನ್ ವಿರಾಟ್ ಕೊಹ್ಲಿಗೂ ಗೊತ್ತು ಆ ಟ್ರೋಫಿ ರಾಹುಲ್ ದ್ರಾವಿಡ್ ಅವರಿಗೆ ಎಷ್ಟು ವ್ಯಾಲ್ಯೂಯಬಲ್ ಅಂತ. ಸೊ ಕನ್ನಡಿಗನ ಈ ಒಂದು ಕಾಯುವಿಕೆ, ಇದುವರೆಗೆ ಇಷ್ಟು ವರ್ಷಗಳ ಕಾಲ ಅವರ ಕೆರಿಯರ್ನಲ್ಲಿ ಕಾದಿದ್ದಕ್ಕೆ ಫೈನಲಿ ಅವರಿಗೆ ವರ್ಲ್ಡ್ ಕಪ್ ಅನ್ನೋದು ಸಿಕ್ಕಿದೆ. ಆ ವರ್ಲ್ಡ್ ಕಪ್ ಕೇವಲ ದ್ರಾವಿಡ್ ಅವರಿಗೆ ಮಾತ್ರ ಸಿಕ್ಕಿರುವಷ್ಟು ಖುಷಿಯಲ್ಲ, ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಷ್ಟು ಖುಷಿಯಾಗಿದೆ. ಸೊ ಆ ಒಂದು ಟ್ರೋಫಿಯ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕಾಗಿತ್ತು, ದ್ರಾವಿಡ್ ಅವರಿಗೆ ಎಷ್ಟು ವ್ಯಾಲ್ಯೂಯಬಲ್ ಅಂತ. ಥ್ಯಾಂಕ್ ಯು ಸೋ ಮಚ್ ರಾಹುಲ್ ದ್ರಾವಿಡ್ ಸರ್, ಇಷ್ಟು ಅದ್ಭುತವಾಗಿ ಕೋಚ್ ಮಾಡಿದ್ದಕ್ಕೆ, ನಮ್ಮೆಲ್ಲರನ್ನೂ ಕೂಡ ಈ ಸಂಭ್ರಮದಲ್ಲಿ ಜೊತೆ ಹಾಕ್ಸೋದಕ್ಕೆ. ಇದಾಗಿತ್ತು ಟಿವಿ9 ಡಿಜಿಟಲ್ನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.